ಸರ್ಕಾರದ ಬೊಕ್ಕಸದಿಂದ ಕೈತುಂಬ ಸಂಬಳ ಪಡೆಯುತ್ತಾ ಕರ್ತವ್ಯದ ಸ್ಥಳದಲ್ಲಿ ರೋಗಿಗಳನ್ನು ಸತಾಯಿಸಿ ನೆರೆಯ ಕೇರಳದ ಖಾಸಗಿ ಆಸ್ಪತ್ರೆಗೆ ಭೇಟಿ ನೀಡಿ ಅಲ್ಲಿನ ರೋಗಿಗಳಿಗೆ ಚಿಕಿತ್ಸೆ ನೀಡುತ್ತಿರುವ ಗಂಭೀರ ಆರೋಪ ಚಿಕ್ಕಮಗಳೂರು ಜಿಲ್ಲಾಸ್ಪತ್ರೆಯ ಮೂಳೆ ತಜ್ಞ ಡಾಕ್ಟರ್ ಗಣೇಶ್ ಪಿ ಸುಬ್ಬಯ್ಯ ಅವರ ವಿರುದ್ಧ ಕೇಳಿಬಂದಿದೆ. ಚಿಕ್ಕಮಗಳೂರು ಜಿಲ್ಲಾಸ್ಪತ್ರೆಗೆ 100 ಕಿಲೋಮೀಟರ್ ದೂರದ ಹಳ್ಳಿಗಳಿಂದ ನಂಬಿ ಬರುವ ಬಡ ರೋಗಿಗಳಿಗೆ ಈ ವೈದ್ಯರ ದರ್ಶನವೇ ದುರ್ಲಭವಾಗಿದೆ. ಸ್ಥಳೀಯವಾಗಿ ಸರ್ಕಾರಿ ಆಸ್ಪತ್ರೆಗೆ ರಜೆ ಹಾಕಿ ತಿಂಗಳಿಗೆ 3ರಿಂದ 4 ಬಾರಿ ಕೇರಳದ ವಯನಾಡ್ ಜಿಲ್ಲೆಯ ಕಲ್ಪೆಟ್ಟಾದಲ್ಲಿರುವ ಖಾಸಗಿ ಆಸ್ಪತ್ರೆಗೆ ಭೇಟಿ ನೀಡಿ ಅಲ್ಲಿ ಮುಂಗಡ ಬುಕಿಂಗ್ ಪಡೆದು ದುಬಾರಿ ಶುಲ್ಕ ವಸೂಲಿ ಮಾಡುವ ಮೂಲಕ ಅಕ್ರಮ ಸಂಪಾದನೆಯಲ್ಲಿ ಮುಳುಗಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಸಾಮಾಜಿಕ ಕಾರ್ಯಕರ್ತ ಸುಪ್ರೀತ್ ಅವರು ಕೇರಳದ ಆಸ್ಪತ್ರೆಯಲ್ಲಿ ಈ ವೈದ್ಯರು ಬರೆದುಕೊಟ್ಟ ಪ್ರಿಸ್ಕ್ರಿಪ್ಷನ್ ಚೀಟಿ, ಅಪಾಯಿಂಟ್ಮೆಂಟ್ ದಾಖಲೆಗಳ ಸಮೇತ ವೈದ್ಯನ ದ್ವಿಪಾತ್ರವನ್ನು ಮಾಧ್ಯಮಗಳ ಮುಂದೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಈ ಅಕ್ರಮ ದಂಧೆಯ ಸಂಪೂರ್ಣ ಮಾಹಿತಿ ಆಸ್ಪತ್ರೆಯ ಮೇಲಾಧಿಕಾರಿಗಳಿಗೆ ಗೊತ್ತಿದ್ದರೂ ಯಾವುದೇ ಕ್ರಮ ಕೈಗೊಳ್ಳದೆ ಜಾಣಕುರುಡು ಪ್ರದರ್ಶಿಸುತ್ತಿದ್ದಾರೆ ಎಂಬ ಮಾತುಗಳು ಕೇಳಿಬರುತ್ತಿವೆ. ತಮಗೆ ಇಷ್ಟ ಬಂದಂತೆ ವರ್ತಿಸುತ್ತಿರುವ ಇಂತಹ ವೈದ್ಯರ ವಿರುದ್ಧ ಆರೋಗ್ಯ ಸಚಿವರು ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವರು ತಕ್ಷಣವೇ ಶಿಸ್ತು ಕ್ರಮ ಜರುಗಿಸಿ ಬಡ ರೋಗಿಗಳಿಗೆ ನ್ಯಾಯ ಒದಗಿಸಬೇಕೆಂಬ ಒತ್ತಾಯ ಸಾರ್ವಜನಿಕ ವಲಯದಲ್ಲಿ ತೀವ್ರಗೊಂಡಿದೆ. CSR ನಿಯಮಾನುಸಾರ ಒಬ್ಬ ಸರ್ಕಾರಿ ವೈದ್ಯರು ಹೊರ ರಾಜ್ಯಗಳಿಗೆ ಹೋಗಿ ಕರ್ತವ್ಯ ನಿರ್ವಹಿಸಲು ಯಾವುದೇ ರೀತಿ ಕಾನೂನಡಿಯಲ್ಲಿ ಅವಕಾಶ ಇರೋದಿಲ್ಲ. ಆದ್ರೂ ಸಹ ಗಣೇಶ್ ಸುಬ್ಬಯ್ಯನವರು ಕೇರಳಕ್ಕೆ 3 ವರ್ಷಗಳಿಂದ ನಿರಂತರವಾಗಿ ಕೇರಳಕ್ಕೆ ಹೋಗಿ ಇವತ್ತು ಕರ್ತವ್ಯ ನಿರ್ವಹಿಸ್ತಿದ್ದಾರೆ, ಆಪರೇಷನ್ಸ್ ಮಾಡ್ತಾ ಇದ್ದಾರೆ. ಇಲ್ಲಿರುವಂತಹ ಇಲ್ಲಿ ಸರ್ಕಾರಿ ವೈದ್ಯರಾದ್ರೂ ಸಹ ಇಲ್ಲಿ ಜಿಲ್ಲಾಸ್ಪತ್ರೆಯಲ್ಲಿ ರೋಗಿಗಳಿಗೆ 6-7 ದಿವಸಗಳ ಕಾಲ ಆಪರೇಷನ್ ಮಾಡದೇನೆ ನರಕ ಉಂಟು ಮಾಡ್ತಾ ಇದ್ದಾರೆ. ಇಲ್ಲಿ ನಾವು ಕೇಳೋದಿಷ್ಟೇ, ಮಾನ್ಯ ಶಾಸಕರೇ, ಜಿಲ್ಲಾ ಉಸ್ತುವಾರಿ ಸಚಿವರೇ ತಕ್ಷಣವೇ ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಮುಂದಿನ ದಿನಗಳಲ್ಲಿ ಜನ ರೊಚ್ಚಿಗೆದ್ದು ಹೋರಾಟ ಮಾಡಿಕ್ಕಿಂತ ಮುಂಚೆ ಇವ್ರ ಮೇಲೆ ಕ್ರಮ ಆಗ್ಬೇಕು, ಶಿಸ್ತು ಕ್ರಮ ತಗೊಬೇಕು. ದೂರ್ ಕೊಟ್ಟರು ಸಹ ಇಲ್ಲೇವರೆಗೂ ಯಾವೊಬ್ಬ ಅಧಿಕಾರಿನೂ ಸಹ ಇಲ್ಲೇವರೆಗೂ ಇವ್ರ ಮೇಲೆ ಶಿಸ್ತು ಕ್ರಮ ಆಗಿಲ್ಲ. ತಕ್ಷಣನೇ ಶಿಸ್ತು ಕ್ರಮ ಆಗ್ಬೇಕು ಅಂತ ಈ ಮುಖಾಂತರ ಕೇಳ್ಕೊಳ್ತೀವಿ. ಏನು ಇವತ್ತು ಚಿಕ್ಕಮಗಳೂರು ಪ್ರತಿಷ್ಠಿತ ಸರ್ಕಾರಿ ಜಿಲ್ಲಾಸ್ಪತ್ರೆಯಲ್ಲಿ ಭ್ರಷ್ಟ ವೈದ್ಯ ಗಣೇಶ್ ಸುಬ್ಬಯ್ಯ ಅನ್ನೋರು ಇವತ್ತು ಕೆಲಸ ಮಾಡ್ತಿದ್ದಾರೆ. ಇವರಿಗೆ ಈಗಾಗಲೇ ವಿಚಾರಣೆ ನಡೀತಾ ಇದ್ರು ಕೂಡ ಇವರು ಕೇರಳದ ಒಂದು ಖಾಸಗಿ ಲಿಯೋ ಅನ್ನೋ ಹಾಸ್ಪಿಟ್ಲಲ್ಲಿ ಹೋಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಅವ್ರು 2 ತಿಂಗಳ ಹಿಂದೆ ಇವ್ರ ಮೇಲೆ ದೂರನ್ನ ನೀಡಿದ್ವಿ. ಆ ದೂರನ್ನ ನೀಡಿದ್ರು ಕೂಡ ಇವರು ಇವತ್ತು ಹೋಗಿ ಕಳೆದ 2 ದಿನಗಳ ಹಿಂದೆ, ಕಳೆದ 1 ವಾರದ ಹಿಂದೆ 2 ಬಾರಿ ಕೇರಳದ ಲಿಯೋ ಹಾಸ್ಪಿಟಲ್ನಲ್ಲಿ ವಿಸಿಟ್ ಮಾಡಿರೋದು, ಅಲ್ಲಿ ಹಾಜರಾಗಿರೋದು, ಡ್ಯೂಟಿಯನ್ನ ಮಾಡಿರೋದು ಇವತ್ತು ನಮಗೆ ಗಮನಕ್ಕೆ ಬಂದಿದೆ. ನಮ್ಮ ಹತ್ರ ಡಾಕ್ಯುಮೆಂಟ್ ಕೂಡ ಇದೆ. ಹಾಗಾಗಿ ಇವತ್ತು ನಾವು ಏನು ಆಗ್ರಹವನ್ನು ಮಾಡ್ತೀವಿ ಅಂದ್ರೆ, ಚಿಕ್ಕಮಗಳೂರು ಶಾಸಕರಾದ HD ತಮ್ಮಯ್ಯ ಅವರು ಹಾಗೂ ಏನು ಜಿಲ್ಲಾ ಉಸ್ತುವಾರಿ ಸಚಿವರಾದ KJ ಜಾರ್ಜ್ ಅವರು ಈ ಕೂಡಲೇ ಇದನ್ನ ಗಮನಕ್ಕೆ ತಂದು ಅವರನ್ನ ಸಸ್ಪೆಂಡ್ ಮಾಡಬೇಕು ಅಂತ ಕೇಳ್ಕೊಳ್ತೀವಿ. ಏನಾದ್ರು ಇವತ್ತೇ ಈ ಒಂದು ಕೆಲಸ ಆಗದೆ ಹೋದಲ್ಲಿ ಮುಂದಿನ ದಿನಗಳಲ್ಲಿ ಸರ್ಕಾರಿ ಜಿಲ್ಲಾಸ್ಪತ್ರೆ ಮತ್ತು ಏನು ಶಾಸಕರ ಕಚೇರಿ ಇದೆ ಮುತ್ತಿಗೆಯನ್ನ ಹಾಕ್ತೀವಿ ಅಂತ ಹೇಳ್ತಾ ಈ ಒಂದು ಆಗ್ರಹವನ್ನ ಮಾಡ್ತಾ ಇದ್ದೀವಿ.